ಯಾವಾಗ ಹೋರಾಡಬೇಕು ಮತ್ತು ಯಾವಾಗ ಹೋರಾಡಬಾರದು ಎಂದು ತಿಳಿದಿರುವವನು ಗೆಲ್ಲುತ್ತಾನೆ. ಅವ್ಯವಸ್ಥೆಯ ಮಧ್ಯೆ ಅವಕಾಶವೂ ಇದೆ. ವಿಜಯಶಾಲಿಗಳು ಮೊದಲು ಗೆಲ್ಲುತ್ತಾರೆ ಮತ್ತು ನಂತರ ಯುದ್ಧಕ್ಕೆ ಹೋಗುತ್ತಾರೆ. ಆದರೆ ಸೋಲಿಸಲ್ಪಟ್ಟ ಯೋಧರು ಮೊದಲು ಯುದ್ಧಕ್ಕೆ ಹೋಗುತ್ತಾರೆ ಮತ್ತು ನಂತರ ಗೆಲ್ಲಲು ಪ್ರಯತ್ನಿಸುತ್ತಾರೆ. ನೀವು ಶತ್ರುವನ್ನು ತಿಳಿದಿದ್ದರೆ ಮತ್ತು ನಿಮ್ಮನ್ನು ತಿಳಿದಿದ್ದರೆ 100 ಯುದ್ಧಗಳ ಫಲಿತಾಂಶಕ್ಕೆ ನೀವು ಭಯಪಡಬೇಕಾಗಿಲ್ಲ. ನೀವು ನಿಮ್ಮನ್ನು ತಿಳಿದಿದ್ದರೆ, ಆದರೆ ಶತ್ರುವಲ್ಲ, ಗಳಿಸಿದ ಪ್ರತಿ ವಿಜಯಕ್ಕೂ ನೀವು ಸೋಲನ್ನು ಅನುಭವಿಸುತ್ತೀರಿ. ನಿಮಗೆ ಶತ್ರುವಾಗಲಿ ಅಥವಾ ನಿಮ್ಮನ್ನಾಗಲಿ ತಿಳಿದಿಲ್ಲದಿದ್ದರೆ ನೀವು ಪ್ರತಿ ಯುದ್ಧದಲ್ಲಿ ಶರಣಾಗುತ್ತೀರಿ. ಯಾವುದೇ ಯುದ್ಧದ ಅಗತ್ಯವಿಲ್ಲದಿರುವುದು ಶ್ರೇಷ್ಠ ವಿಜಯವಾಗಿದೆ. ತ್ವರಿತತೆಯು ಯುದ್ಧದ ಮೂಲ ತತ್ವವಾಗಿದೆ.